ಅಥಣಿ ಪುರಸಭೆಯಲ್ಲಿ ವ್ಯವಸ್ಥಾಪಕ ಹುದ್ದೆಯಿಂದ ಮುಖ್ಯಾಧಿಕಾರಿ ಅಂತ ಬಂದಂಥ ಅಶೋಕ್ ಸೀತಾರಾಮ್ ಗುಡಿಮನಿ ಈತನು ಕೆಲವು ದಿನಗಳ ಹಿಂದೆ ಅಥಣಿ ಪಟ್ಟಣದಲ್ಲಿ ಇದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಬಟ್ಟೆ ಹಾಗೂ ಚಪ್ಪಲನ್ನು ಮಾರಾಟ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದನು. ಆ ಅವಕಾಶ ಮಾಡಿಕೊಟ್ಟದ್ದು ಕಾನೂನು ಬಾಹಿರ ಅಂತ ನಾವು ಹಾಗೂ ಶಶಿವಾಡಿ ವಕೀಲರು ನಾವು ಜಿಲ್ಲಾಧಿಕಾರಿಗಳಿಗೆ ಅವನ ವಿರುದ್ಧ ಅರ್ಜಿಯನ್ನು ಹಾಕಿದ್ದೆವು. ಅದರ ಪ್ರಕಾರ ನಿನ್ನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂಜಿನಿಯರು, ಮ್ಯಾನೇಜರು ಹಾಗೂ ಸಿಇಒ ಅವರು ಬಂದು ಅಥಣಿ ಅಂಬೇಡ್ಕರ್ ಭವನವನ್ನು ಪರಿಶೀಲಿಸಿದಾಗ ಸದರಿ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಆಗಲು ಅವರು ತನ್ನದೇ ಅಂತ ದಾಖಲೆಗಳನ್ನು ಕಲೆಕ್ಟ್ ಮಾಡಿದರು. ಅಂತ ಮುಖ್ಯಾಧಿಕಾರಿ ತನಗೆ ಅಧಿಕಾರ ಇಲ್ಲದಿದ್ದರೂ ಕೂಡ ಅವನು ಜಿಲ್ಲಾಧಿಕಾರಿ ಆಸ್ತಿಯನ್ನು ತನ್ನ ಆಸ್ತಿ ಅಂತ ತಿಳಿದು ಅವರು ಏನು ಸೇಲ್ಸ್ ಮಾಡ್ಲಿಕ್ಕೆ ಬಂದಿದ್ರಲ್ಲ ಬಟ್ಟೆ ಮತ್ತು ಅವ್ರಿಗೆ ಯಾವುದೇ ಥರದ ಪರವಾನಗಿ ನೀಡಲಾರದೆ ಕಾನೂನು ಬಾಹಿರವಾಗಿ ಅವರಿಗೆ ಬಟ್ಟೆ ಮತ್ತು ಬೂಟನ್ನು ಮಾರಲು ಕೊಟ್ಟಿದ್ದಾನೆ. ನಾವು ಈಗ ಎಷ್ಟೋ ಸಲ ಅರ್ಜಿ ಕೊಟ್ಟರು ಅವ್ನು ಸಾನಗೊಂಡ್ರೆ ಸೈನೆಟ್ರಿಕ್ ಇನ್ಸ್ಪೆಕ್ಟರ್ ಆದಂಥ ಸಾನಗೊಂಡ್ರವ್ರಿಗೆ ನಮಗೆ ಯಾವ ಆಧಾರದ ಮೇಲೆ ನೀವು ಅಲ್ಲಿ ಬಟ್ಟೆ ಮಾರಾಟ ಮಾಡಕ್ಕೆ ಕೊಟ್ಟಿದ್ದೀರಿ ಮತ್ತು ನಿಮಗೆ ಏನು ಅಧಿಕಾರ ಇದೆ ಅಂತ ಕೇಳಿದರೆ ಆ ಸೈನೆಟ್ರಿ ಇನ್ಸ್ಪೆಕ್ಟರ್ ನಮಗೆ ಯಾವುದೇ ಕಾಗದವನ್ನು ಕೊಡದೆ ರಜದ ಮೇಲೆ ಹೋಗಿದ್ದಾನೆ. ಈಗ ಒಂದು ಮಾತು ಏನು ಹೇಳೋದಂದ್ರೆ ಅಥಣಿ ಮುನ್ಸಿಪಾಲಿಟಿಯಲ್ಲಿ ತುಂಬಾ ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯಾಕೋ ನಮ್ಮ ಅಥಣಿ ಮತಕ್ಷೇತ್ರದ ಶಾಸಕರು ಈ ವಿಷಯದಲ್ಲಿ ಎಡುತ್ತಿದ್ದಾರೆ. ಯಾಕೆ ಗೊತ್ತಾಗ್ತಾ ಇಲ್ಲ. ಈ ಅಶೋಕ್ ಗುಡಿಮನಿ ಭ್ರಷ್ಟಾಚಾರ ಎಸಗಿದರೂ ಕೂಡ ನಮ್ಮ ಅಥಣಿ ಶಾಸಕರು ಅವನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಅವನ ಅಮಾನತು ಮಾಡಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಸಮಯ ಸರ್. ಮಿತೇಶ್ ಪಟನ್, ವಕೀಲರು.